ರಾಜ್ಯದ ಎಲ್ಲ ರೈತರ ಗಮನಕ್ಕೆ. ಬೆಳೆ ಹಾನಿ ಪರಿಹಾರಕ್ಕೆ ಈ ಕೆಲಸ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಈ ಕೆಲಸವನ್ನು ನೀವು ಮಾಡಿದ್ದೇ ಆಯಿತು ಅಂತ ಅಂದರೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತೆ. ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ಕರ್ನಾಟಕದಾದ್ಯಂತ ಈ ವರ್ಷ ಅತಿವೃಷ್ಟಿಯಾಗಿದ್ದು, ಅತಿಯಾದ ಮಳೆಯಿಂದಾಗಿ ರೈತರ ಎಲ್ಲ ಬೆಳೆಗಳು ಹಾನಿಯಾಗಿದ್ದು, ಇಡೀ ರಾಜ್ಯದ ರೈತರು ಈ ಕೆಲಸ ಮಾಡೋದು ಕಡ್ಡಾಯವಾಗಿದ್ದು, ಇಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಈ 2025-26ನೇ ಸಾಲಿನ ಬೆಳೆ ಹಾನಿ ಪರಿಹಾರದ ಹಣ ಸಿಗಲ್ಲ. ಇಡೀ ರಾಜ್ಯದಾದ್ಯಂತ ಈ ವರ್ಷ ಎಲ್ಲ ಜಿಲ್ಲೆಗಳಿಗೆ ಭಾರೀ ಮಳೆ, ಗಾಳಿ, ಅತಿವೃಷ್ಟಿಯಿಂದಾಗಿ ರೈತರ ಒಣ ಬೇಸಾಯ ಜಮೀನುಗಳ ಬೆಳೆ ಹಾನಿಯಾಗಿದ್ದು ಹಾಗೂ ನೀರಾವರಿ ಮತ್ತು ದೀರ್ಘಕಾಲಿಕ ಬೆಳೆಗಳು ಸಹ ಹಾನಿಗೆ ಒಳಗಾಗಿದ್ದು, ರೈತರ ಈ ಕೆಲಸ ಮಾಡುವ ಮೂಲಕ ಸರ್ಕಾರದಿಂದ ಒಣ ಬೇಸಾಯ ಮಾಡುವ ಜಮೀನುಗಳಿಗೆ 17,000 ರೂಪಾಯಿಗಳು ಹಾಗೂ ನೀರಾವರಿ ಜಮೀನುಗಳಿಗೆ 25,000 ರೂಪಾಯಿ ಹಣ ಮತ್ತು ದೀರ್ಘಕಾಲೀನ ಬೆಳೆಗಳಿಗೆ 31,000 ರೂಪಾಯಿ ಹಣ ಸರ್ಕಾರದಿಂದ ಈಗಾಗಲೇ ಅಧಿಕೃತವಾಗಿ ಘೋಷಿಸಲಾಗಿತ್ತು. ಈ ಹಣ ಆಯಾ ಜಿಲ್ಲೆಗಳ ರೈತರ ಖಾತೆಗಳಿಗೆ ಜಮಾ ಕಾರ್ಯ ನಡೆದಿದ್ದು, ಈ ಕೆಲಸ ಮಾಡುವ ಪ್ರತಿಯೊಬ್ಬ ರೈತರಿಗೆ ಮಾತ್ರ ಹಣ ಸಿಗಲಾಗುತ್ತೆ. ನಿಮಗೆ ಇನ್ನೂ ಕೂಡ ಹಣ ನಿಮ್ಮ ಖಾತೆಗೆ ವರ್ಷದ ಬೆಳೆ ಹಾನಿ ಪರಿಹಾರದ ಹಣ ಜಮಾ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಈ ಕೆಲಸವನ್ನ ಮಾಡಿ. ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೂ ಬೆಳೆ ಹಾನಿಗೆ ಒಳಗಾಗಿರುವ ಪ್ರತಿಯೊಬ್ಬ ರೈತರಿಗೂ ಕೂಡ ತಲುಪುವವರೆಗೂ, ಇಡೀ ರಾಜ್ಯದಾದ್ಯಂತ ಎಲ್ಲ ರೈತರಿಗೂ ಮುಟ್ಟುವವರೆಗೂ ಎಲ್ಲಾ ಕಡೆ ಶೇರ್ ಮಾಡಿ. ಬನ್ನಿ, ಯಾವ ಜಿಲ್ಲೆಗಳಿಗೆ ಎಷ್ಟು ಪ್ರಮಾಣದ ಹಣವನ್ನ ನೀಡಲಾಗ್ತಾ ಇದೆ, ಇಷ್ಟಕ್ಕೂ ರೈತರು ಯಾವ ಕೆಲಸ ಮಾಡೋದು ಕಡ್ಡಾಯ ಅನ್ನೋದನ್ನ ತಿಳ್ಕೊಳ್ಳೋಣ. ರೈತರಿಗೆ ಬೆಳೆ ಪರಿಹಾರ ಪಡೆಯಲು ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಿ. ರಾಜ್ಯದಲ್ಲಿನ ಹಲವಾರು ಪ್ರದೇಶಗಳಲ್ಲಿ ಸುರಿದ ಅತಿಯಾದ ಮಳೆಯಿಂದಾಗಿ ಹಲವು ರೈತರ ಬೆಳೆಗಳು ನಾಶ ಆಗಿವೆ. ಈ ರೀತಿ ಅತಿಯಾದ ಮಳೆಯಿಂದಾಗಿ ಬೆಳೆ ನಾಶ ಆದ ರೈತರಿಗೆ ಸರ್ಕಾರವು ಪರಿಹಾರ ನೀಡೋದಾಗಿ, ಅಂದ್ರೆ ಹಣವನ್ನ ನೀಡೋದಾಗಿ ಘೋಷಣೆ ಮಾಡಿದೆ. ಆದ್ರಿಂದ 2025-26ನೇ ಸಾಲಿನ ಬೆಳೆ ನಾಶ ಪರಿಹಾರವನ್ನ ಪಡೆಯಲು ರೈತರು ಮಾಡಬೇಕಾದಂತ ಕಡ್ಡಾಯ ಕೆಲಸಗಳನ್ನ ಮತ್ತು ಪರಿಹಾರ ಹಣ ಯಾವಾಗ ರೈತರ ಖಾತೆಗಳಿಗೆ ಜಮೆ ಆಗುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಇದಕ್ಕೆ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ರೈತರಿಗೆ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಕರ್ನಾಟಕಕ್ಕೆ 391 ಕೋಟಿ ಹಣ ಬಿಡುಗಡೆ ಮಾಡಿದ್ರೆ, ಹಾಗೂ ಕೇಂದ್ರ ಸರ್ಕಾರ ಹೆಚ್ಚುವರಿಯಾಗಿ ಬೆಳೆ ನಾಶ ಆದ ರೈತರಿಗೆ ಪ್ರತಿ ಹೆಕ್ಟೇರ್ಗೆ 8,500 ರೂಪಾಯಿ ಪರಿಹಾರವಾಗಿ ನೀಡಲಾಗ್ತಾ ಇದೆ. ಇದು ರೈತರಿಗೆ ಜೀವನೋಪಾಯವಾಗಿ ನಡೆಸಲು ಆರ್ಥಿಕವಾಗಿ ನೆರವನ್ನ ನೀಡಲಾಗುತ್ತೆ. ರೈತರಿಗೆ ಸಿಗುವ ಬೆಳೆ ಪರಿಹಾರ ಹಣ ಎಷ್ಟು? ಪ್ರತಿ ಹೆಕ್ಟೇರ್ಗೆ ಒಣ ಬೇಸಾಯ ಭೂಮಿಗೆ ಸುಮಾರು 17,000 ತನಕ, ಹಾಗೆಯೇ ನೀರಾವರಿ ಭೂಮಿಗೆ ಸುಮಾರು 25,000 ತನಕ, ದೀರ್ಘಕಾಲೀನ ಬೆಳೆಗಳಿಗೆ ಸುಮಾರು 31,000 ತನಕ ಬೆಳೆ ಪರಿಹಾರ ಹಣ ಪಡೆಯಲು ರೈತರು ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಬೇಕು. ಫ್ರೂಟ್ಸ್ ಪೋರ್ಟಲ್ನಲ್ಲೇ ನೋಂದಣಿ ಮಾಡಿಕೊಳ್ಳಿ. ರೈತರ ಬ್ಯಾಂಕ್ ಖಾತೆ ಚಾಲ್ತಿಯಲ್ಲಿರಬೇಕು. ನಿಮ್ಮ ಜಮೀನುಗಳಿಗೆ RTC ಆಧಾರ್ ಲಿಂಕ್ ಆಗಿರಬೇಕು. ಬೆಳೆ ಪರಿಹಾರ ಹಣ ಯಾವಾಗ ಜಮೆ ಆಗತ್ತೆ? ರಾಜ್ಯದಲ್ಲಿನ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಬೆಳೆ ನಾಶ ಆದ ಅರ್ಹ ರೈತರಿಗೆ ಪರಿಹಾರ ಹಣವನ್ನ ನೇರವಾಗಿ ಖಾತೆಗಳಿಗೆ ಜಮಾ ಮಾಡಲಾಗ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವ ಹಾಗೆ ರಾಜ್ಯದ ಎಲ್ಲ ಅರ್ಹ ರೈತರಿಗೆ ಬೆಳೆ ನಾಶ ಆದ ಕಾರಣ ಪರಿಹಾರ ಹಣವನ್ನ ಇನ್ನು 15 ದಿನಗಳಲ್ಲಿ ಖಾತೆಗೆ ಜಮಾ ಮಾಡಲಾಗುತ್ತೆ ಎಂದು ಕೂಡ ತಿಳಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರಕ್ಕೆ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ, ಏನು ಕೆಲಸ ಮಾಡಬೇಕು ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಪರಿಹಾರ ಹಣಕ್ಕಾಗಿ ಅಪ್ಲೈ ಮಾಡಿದ್ದಾರೆ ಅಂತ ರೈತರಿಗೆ ತಪ್ಪದೇ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಮಾಹಿತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ.